स्वागत है आपका बी न्यूज़ नेशन में। मैं हूं आबिद हुसैन शेख। येडियुरप्पा का लॉकडाउन को लेकर बड़ा ऐलान। जी हां, 14 जून तक लॉकडाउन की अवधि को बढ़ाई है सीएम येडियुरप्पा ने। आज एक अहम सभा में जानकारी देते हुए राज्य के सीएम येडियुरप्पा ने लॉकडाउन को 14 जून तक बढ़ाते हुए 400 करोड़ विशेष पैकेज में फिल्म कर्मचारी, मछुआरे और बुनकरों को मदद के मद्देनजर रखते हुए आर्थिक मदद का भी ऐलान किया है सीएम ने। साथ ही राज्य के सभी धार्मिक स्थलों में सेवा दे रहे मौलवी पुजारियों को भी इस अनुदान में हिस्सेदारी दी गई है। 3000 की मदद देने का ऐलान किया है सरकार ने। राज्य के सीएम येडियुरप्पा ने आंगनवाड़ी, आशा कार्यकर्ता और प्राइवेट स्कूल के टीचर्स को भी 5000 की आर्थिक मदद देने की घोषणा की है। वकील कल्याण निधि को 5 करोड़, छोटे कारखानों के बिजली बिल में छूट का भी ऐलान किया है येडियुरप्पा ने। 14 जून तक लॉकडाउन की अवधि को बढ़ाते हुए नियम उसी तरह रहेंगे। आने वाले दिनों में हालात को देखकर और नए फैसले लिए जाने की जानकारी दी है सीएम येडियुरप्पा ने। और खबरों के लिए देखते रहिए बी न्यूज़ नेशन। ಎಲ್ಲ ಮಾಧ್ಯಮದ ಸ್ನೇಹಿತರೆ, ಸಚಿವ ಸಂಪುಟದ ನಮ್ಮೆಲ್ಲ ಹಿರಿಯ ಸಹೋದ್ಯೋಗಿಗಳೇ, ಕೋವಿಡ್ ಸಾಂಕ್ರಾಮಿಕ ಸೋಂಕನ್ನು ಸಂಪೂರ್ಣವಾಗಿ ನಿವಾರಿಸಲು ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳುವುದು ಸೂಕ್ತವೆಂದು ಪರಿಗಣಿಸಿ ಈ ಹಿಂದೆ ಮಾರ್ಗಸೂಚಿಗಳನ್ನು ದಿನಾಂಕ 24/5/2021ರಿಂದ 7/6/2021 ಬೆಳಗ್ಗೆ 6 ಗಂಟೆವರೆಗೆ ಜಾರಿಗೊಳಿಸಲಾಗಿತ್ತು. ಪ್ರಸ್ತುತ ರಾಜ್ಯದಲ್ಲಿ ಕೋವಿಡ್-19 ವೈರಾಣು ಸೋಂಕಿನ ಸಕ್ರಿಯ ಮತ್ತು ಹೊಸ ಪ್ರಕರಣಗಳ ಸಂಖ್ಯೆಯಲ್ಲಿ ಇಳಿಮುಖವಾಗಿ ಬಂದಿದ್ದರೂ ಸಹ ವೈರಾಣು ಹರಡುವಿಕೆಯ ಸರಪಳಿ ಮುಂದುವರೆದಿದೆ. ಆರೋಗ್ಯ ಪರಿಣಿತರು ನೀಡಿರುವ ಸಲಹೆಗಳ ಆಧಾರದ ಮೇಲೆ ಪ್ರಸ್ತುತ ಜಾರಿಯಲ್ಲಿರುವ ಕಟ್ಟುನಿಟ್ಟಿನ ಮಾರ್ಗಸೂಚಿಗಳನ್ನು ಮುಂದುವರಿಸುವುದು ಸೂಕ್ತ ಎಂದು ಪರಿಗಣಿಸಿ ದಿನಾಂಕ 14/6/2021 ಬೆಳಗ್ಗೆ 6 ಗಂಟೆವರೆಗೆ ವಿಸ್ತರಿಸಲು ಒಂದು ವಾರ ಕಾಲ ವಿಸ್ತರಿಸಲು ನಿರ್ಧರಿಸಲಾಗಿದೆ. ಮುಂದುವರೆದು ದಿನಾಂಕ 7/6/2021ರಿಂದ ರಫ್ತು ವ್ಯವಹಾರದಲ್ಲಿ ತೊಡಗಿಸಿಕೊಂಡಿರುವ ಕೈಗಾರಿಕಾ ಸಂಸ್ಥೆಗಳು, ಘಟಕಗಳು ಶೇಕಡ 30ರಷ್ಟು ಕೋವಿಡ್ ಸಂಬಂಧಿತ ವರ್ತನೆಗಳನ್ನು ಪಾಲಿಸುವ ಷರತ್ತುಗಳು ಹೊರತುಪಡಿಸುವ ಅನುಮತಿಯನ್ನು ನೀಡಲಾಗಿದೆ. ಈ ಕೋವಿಡ್ ಪ್ಯಾಕೇಜ್ 2 ಈ ರೀತಿ ಇದೆ, ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಪವರ್ಲೂಮ್ ನೇಕಾರರು ಪ್ರತಿ ಪವರ್ಲೂಮ್ 2 ಕೆಲಸಗಾರರಿಗೆ ಮೀರದಂತೆ ತಲಾ 3,000ದಂತೆ ಪರಿಹಾರ ನೀಡಲು ನಿರ್ಧರಿಸಿದೆ. ಇದರಿಂದ ಸುಮಾರು 59,000 ಪವರ್ ಲೂಮ್ಗಳಿಗೆ 35 ಕೋಟಿ ವೆಚ್ಚವಾಗಲಿದೆ. ಸುಮಾರು 500 ಕೋಟಿ ರೂಪಾಯಿ ಪ್ಯಾಕೇಜಿಗೆ ಒಟ್ಟು ನಾನು ಮಾಡ್ತಾ ಇರೋದು, ಒಟ್ಟು ಟೋಟಲ್. ಚಲನಚಿತ್ರ ಮತ್ತು ದೂರದರ್ಶನ ಮಾಧ್ಯಮದ ಅಸಂಘಟಿತ ಕಾರ್ಮಿಕರು, ಚಲನಚಿತ್ರೋದ್ಯಮ ಹಾಗೂ ದೂರದರ್ಶನ ಮಾಧ್ಯಮದಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಅಸಂಘಟಿತ ಕಾರ್ಮಿಕರಿಗೆ, ಕಲಾವಿದರು, ತಂತ್ರಜ್ಞರು ತಲಾ 3,000ದಂತೆ ಪರಿಹಾರ ನೀಡಲು ನಿರ್ಧರಿಸಿದೆ. ಇದರಿಂದ ಸುಮಾರು 22,000 ನೋಂದಾಯಿತ ಕಾರ್ಮಿಕರಿಗೆ ಅನುಕೂಲವಾಗಲಿದೆ. ಮೀನುಗಾರರಿಗೆ ಪರಿಹಾರ. ಭಾರತ ಸರ್ಕಾರದ ಉಳಿತಾಯ ಮತ್ತು ಪರಿಹಾರ ಯೋಜನೆಯಡಿ ನೋಂದಾಯಿಸಿದ 18,746 ಮೀನುಗಾರರಿಗೆ ತಲಾ 3,000ಗಳ ಪರಿಹಾರ ನೀಡಲು ನಿರ್ಧರಿಸಲಾಗಿದೆ. ಇದರಿಂದ 5.6 ಕೋಟಿ ವೆಚ್ಚವಾಗಲಿದೆ. ಇದಲ್ಲದೆ ಒಟ್ಟು 7,668 ಇನ್ಲ್ಯಾಂಡ್ ದೋಣಿ ಮಾಲೀಕರಿಗೆ ತಲಾ 3,000ದಂತೆ ಪರಿಹಾರ ನಿರ್ಧರಿಸಲಾಗಿದೆ. ಇದರಿಂದ 2.3 ಕೋಟಿ ವೆಚ್ಚವಾಗಲಿದೆ. ಇದಲ್ಲದೆ ಮೀನುಗಾರ ಸಂಘಗಳಿಂದ ಒಳಗಾಡು ಮೀನುಗಾರಿಕೆಗೆ ಸರ್ಕಾರಕ್ಕೆ ನೀಡಬೇಕಾಗಿರುವ ಕಾಂಟ್ರಾಕ್ಟ್ ಫೀಸ್ನಲ್ಲಿ ಶೇಕಡ 25 ರಿಯಾಯಿತಿಯನ್ನು ಸಹ ನೀಡಲು ನಿರ್ಧರಿಸಿದೆ. ಮುಜರಾಯಿ ದೇವಸ್ಥಾನದ ಅರ್ಚಕರು ಮತ್ತು ಸಿಬ್ಬಂದಿಗಳು, ಮುಜರಾಯಿ ಇಲಾಖೆಯ ಸಿ ವರ್ಗದ ದೇವಸ್ಥಾನಗಳಲ್ಲಿ ಕೆಲಸ ಮಾಡುವ ಅರ್ಚಕರು,
ಅಡುಗೆ ಕೆಲಸಗಾರರು ಮತ್ತು ಸಿಬ್ಬಂದಿಗಳಿಗೆ ತಲಾ 3,000 ನೀಡಲು ನಿರ್ಧರಿಸಲಾಗಿದೆ. ಈ ವರ್ಗದಲ್ಲಿ ಸುಮಾರು 36,047 ಜನರು ಇದ್ದಾರೆ. ಅದೇ ರೀತಿ ಮಸೀದಿಯಲ್ಲಿ ಪೇಶ್ ಇಮಾಮ್ ಮತ್ತು ಫೌಜಿನ್ರವರಿಗೂ ಸಹ 3,000 ಕೊಡೋಕ್ಕೆ ತೀರ್ಮಾನ ಮಾಡಿದ್ದೇವೆ. ಫೌಜಿನ್ ಆಶಾ ಕಾರ್ಯಕರ್ತರು